ಕೋಲಾರ ಜಿಲ್ಲೆಯ ರೈತರಿಗೆ ಅವಶ್ಯಕತೆ ಇರುವ ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ ಯೂರಿಯಾ ಯಾರ ಹಿಡಿತದಲ್ಲಿದೆ? ಖಾಸಗಿ ಅಂಗಡಿಗಳ ಹಿಡಿತದಲ್ಲಿದೆಯೇ? ಇಲ್ಲ ಖಾಸಗಿ ಅಂಗಡಿ ಮಾಲೀಕರು ಆಂಧ್ರ ಒಂದು ಖಾಸಗಿ ಅಂಗಡಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರಾ? ಇಲ್ಲ ಕೃಷಿ ಅಧಿಕಾರಿಗಳು ಈ ಒಂದು ಖಾಸಗಿ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡು ಕೃತಕ ಅಭಾವ ಸೃಷ್ಟಿ ಮಾಡುವ ರೀತಿಯಲ್ಲಿ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. ನಾವು ಇವಾಗ ಸರ್ಕಾರ ಹೇಳ್ತಾ ಇದ್ದೀವಿ ಯೂರಿಯಾ ಹೆಚ್ಚಾಗಿ ಉಪಯೋಗಿಸಿದ್ರೆ ಭೂಮಿ ಬರಡಾಗ್ತಾ ಇದೆ ಅಂತೇಳಿ. ಆದರೆ ಕಾರ್ಖಾನೆ ಯಾಕೆ ಸ್ಥಾಪನೆ ಮಾಡಿದ್ದಾರೆ? ಕಾರ್ಖಾನೆ ಸ್ಟಾಪ್ ಮಾಡಿ ರೈತರಿಗೆ ಅವಶ್ಯಕತೆ ಇರುವಂತಹ ಈ ಒಂದು ಸಾವಯವ ಗೊಬ್ಬರಗಳನ್ನು ಉಚಿತವಾಗಿ ನೀಡಿ. ಕೊಡೋಕ್ಕೂ ಯೋಗ್ಯತೆ ಇಲ್ಲ, ಈ ಕಡೆ ಯೂರಿಯಾ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಆದರೆ ವರ್ಷದ ಕೂಡು ಅಂದರೆ ಗಂಜಿ ಪಾತ್ರೆ ನಮಗೆ ಏನಂದರೆ ವರ್ಷಕ್ಕೊಂದ್ಸರಿ ರಾಗಿ ಬೆಳಿತೀವಿ, ಏನೋ ಬೋರ್ವೆಲ್ಲು ಕೊಳವೆ ಬಲ್ದು ಆ ಗಂಜಿ ಪಾತ್ರೆಗೆ ಅವಶ್ಯಕತೆ ಇರುವಂತಹ ಕೃಷಿ ರಾಗಿ ಬಿತ್ತನೆಗೆ ಅವಶ್ಯಕತೆ ಇರುವ 1 ಮೂಟೆ 2 ಮೂಟೆಗೋಸ್ಕರ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಬೆಳಗ್ಗೆ ಎದ್ದು PAPMC ಲೆಕ್ಕ ಅಂಗಡಿಗಳ ಲೆಕ್ಕ ಬಾಯಿ ಬಿಡ್ತದೆ. ಯಾವ ಅಂಗಡಿ ಆಯ್ತಂದ್ರೆ ನೋ ಬೋರ್ ಯೂರಿಯಾ ಸ್ಟಾಕ್ ಇಲ್ಲ. ಆದರೆ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಆಂಧ್ರ ಮಾರಕ್ಕೆ ಇಲ್ಲಿ ಬರ್ತದೆ. ಒಡ್ಡಳ್ಳಿಯಲ್ಲಿ ಒಬ್ಬರಿದ್ದಾರೆ, ಮುಳಬಾಗ್ಲಲ್ಲಿದ್ದಾರೆ, ಮಾಲೂರಲ್ಲಿದೆ, ಎಲ್ಲ ಜಿಲ್ಲೆ ಪೂರ್ತಿ ಇದ್ದಾರೆ ಈ ಯೂರಿಯಾ ದಂಧೆಕೋರರು. ಅವ್ರು ಹೆಂಗಂತ ಹೇಳಿದ್ರೆ ರೈತರ ಹೆಸರಿನಲ್ಲಿ ಯೂರಿಯಾವನ್ನು ಆಂಧ್ರಕ್ಕೆ ಮಾರಾಟ ಮಾಡುವ ದಂಧೆಕೋರರಿಗೆ ಅವರಿಗೆ ರೈತರ ಇಡಿಶಾಪ ಯಾವ ರೀತಿ ಇದೆ ಅಂತೇಳಿ ಅವ್ರು ಏನು ಹೇಳ್ತಾರಲ್ಲ, ಅವ್ರಿಗೆ ಲಕ್ಕವ ಹೊಡೀಲಿ, ಅವರಿಗೆ ಪಿಡಿಸು ಬರಲಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ. ರೈತರಿಗೆ ಮೋಸ ಯಾರೇ ಮಾಡಲಿ, ಅಧಿಕಾರಿಗಳೇ ಮಾಡಲಿ, ಈ ಅಂಗಡಿಗಳೇ ಮಾಡಲಿ, ಅವ್ರಿಗೆ ಲಕ್ಕವ ಅಂತೂ ಬರೋದು ಗ್ಯಾರಂಟಿ. ಯಾಕೆಂದರೆ ಅವ್ನು ಕಣ್ಣೀರು ಸುರಿಸ್ತಾರೆ. ಈ ಕಡೆ ಈ ಬಾಧೆ ಅದೇ ಉತ್ತರ ಕರ್ನಾಟಕ ನೋಡಿದ್ರಲ್ಲ, ಗೋಲಿಬಾರು ಆಗ್ತದೆ, ಲಾಠಿ ಚಾರ್ಜ್ ಆಗ್ತದೆ. ಈ ಕೂಡಲೇ ಕೃಷಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ನಾಪತ್ತೆಯಾಗಿರೋ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ, ಹೊಲ ಬಿತ್ತನೆಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ಈ ಕೂಡಲೇ ಸರಬರಾಜು ಮಾಡಿ. ಇಲ್ಲವೇ ನೀವು ನಮ್ಮ ರೈತರ ಪರ ಇಲ್ಲ ಅಂತೇಳಿ ಖಂಡಿತವಾಗಲೂ ನೀವು ಕೋಲಾರ ಬಿಟ್ಟು ತೊಲಗಿಬಿಡಿ, ನಮ್ಮ ಬಾಧೆ ನಾವು ಬಿಟ್ಕೊತೀವಿ. ಅದರ ಜೊತೆಗೆ ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟು ಬೆಲೆಗೆ ಆಂಧ್ರಕ್ಕೆ ಮಾರಾಟ ಮಾಡುತ್ತಿರುವಂತಹ ಖಾಸಗಿ ಕಂಪನಿ, ಖಾಸಗಿ ಅಂಗಡಿಗಳ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಂಡು ಪರವಾನಗಿಯನ್ನು ರದ್ದು ಮಾಡಿ ರೈತರಿಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ಕೊಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ಈ ಒಂದು 12ನೇ ತಾರೀಕು ಮುಳಬಾಗಿಲು ಒಡ್ಡಳ್ಳಿ ಮತ್ತು ಪುಂಗನೂರು ರಾಜ್ಯ ಹೆದ್ದಾರಿ ಏನಿದೆ, ಆ ರಾಜ್ಯ ಹೆದ್ದಾರಿಯನ್ನು ಯೂರಿಯಾ ಮತ್ತು ಜಾನುವಾರುಗಳು ಮತ್ತು ರಾಗಿ ಪೈರು ಸಮೇತ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳಿ ಎಚ್ಚರಿಕೆಯನ್ನು ಕೃಷಿ ಅಧಿಕಾರಿಗಳಿಗೆ ನೀಡಿದ್ದಾರೆ.